ಹಾಯ್, ಇವತ್ತು ಅಕ್ಕಿ ರೊಟ್ಟಿ ಜೊತೆ ಪನ್ನೀರ್ ಮಶ್ರೂಮ್ ಬಟಾಣಿ ಹಾಕೊಂದು ಕುರ್ಮಾ ಮಾಡೋಣ. ಪನ್ನೀರ್ ಸಾಟೆ ಮಾಡ್ಕೊಳ್ಳಿ, ಆಮೇಲೆ ಟೊಮ್ಯಾಟೊ ಈರುಳ್ಳಿ ಹಾಕ್ಬಿಟ್ಟು ಒಂದು ಪೇಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಸಾಟೆ ಮಾಡಿರೋ ಪನ್ನೀರ್ನ ನೀರಲ್ಲಿ ಹಾಕಿ ಸೋಕ್ ಮಾಡಿದ್ದೀನಿ, ಯಾಕಂದ್ರೆ ಸಾಫ್ಟ್ ಆಗುತ್ತೆ. ಆಮೇಲೆ ಒಂದು ಕಡಾಯಲ್ಲಿ ಗೀ ಹಾಕಿ ವೆಜ್ಜೀಸ್ ಹಾಕಿ ಟರ್ಮರಿಕ್ ಸಾಲ್ಟ್ ಹಾಕ್ಬಿಟ್ಟು ಸಾಟೆ ಮಾಡ್ಕೊಳ್ಳಿ. ಸ್ವಲ್ಪ ಹೊತ್ತು ಮುಚ್ಚಿಬಿಟ್ಟು ನೀರೆಲ್ಲ ಆರಿದ ನಂತರ ಅವಾಗಲೇ ಮಾಡ್ಕೊಂಡಿದ್ದಂಥ ಪೇಸ್ಟನ್ನು ಹಾಕಿಬಿಟ್ಟು ಆಮೇಲೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿಬಿಟ್ಟು ಮಿಕ್ಸ್ ಮಾಡಿ. ಇಲ್ಲಿ ಇನ್ನೊಂದು ಮಿಕ್ಸಿ ಜಾರ್ಗೆ ಚಕ್ಕೆ, ಏಲಕ್ಕಿ, ಲವಂಗ, ಪುದೀನ, ಕೊತ್ತಂಬರಿ, ಗ್ರೀನ್ ಚಿಲ್ಲೀಸ್ ಮತ್ತೆ ಸ್ವಲ್ಪ ಕಾಯಿ ಹಾಕಿ ಸ್ವಲ್ಪ ನೀರು ಹಾಕಿಬಿಟ್ಟು ಪೇಸ್ಟ್ ಮಾಡ್ಕೊಳ್ಳಿ. ನಂತರ ಆ ವೆಜ್ಜೀಸ್ಗೆ ಖಾರದ ಪುಡಿ, ಧನಿಯಾ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಬಿಡಿ. ನಂತರ ಗ್ರೈಂಡ್ ಮಾಡಿ ಇಟ್ಕೊಂಡಿರೋವಂಥ ಪೇಸ್ಟನ್ನು ಆ ವೆಜ್ಜೀಸ್ಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಎಷ್ಟು ಬೇಕಷ್ಟು ಉಪ್ಪು ನೀರು ಹಾಕ್ಬಿಟ್ಟು ಮುಚ್ಚಿಬಿಡಿ. ಮತ್ತೆ ಮಸಾಲ ಎಲ್ಲ ಚೆನ್ನಾಗಿ ಕುಕ್ ಆದ್ಮೇಲೆ ಸ್ವಲ್ಪ ಚಿಕನ್ ಮಸಾಲ ಪೌಡರ್ ಹಾಕಿ 2 ನಿಮಿಷ ಚೆನ್ನಾಗಿ ಕುಕ್ ಆಗೋಕ್ಕೆ ಬಿಟ್ಬಿಡಿ. ಲಾಸ್ಟಲ್ಲಿ ನಾವು ಸಾಟೆ ಮಾಡಿದಂಥ ಪನ್ನೀರ್ನ ಹಾಕಿ ಮಿಕ್ಸ್ ಮಾಡಿ. ಇವಾಗ ನಮ್ಮ ಪನ್ನೀರ್ ಮಶ್ರೂಮ್ ಬಟಾಣಿ ಹಾಕಿರೋಂಥ ಒಂದು ಕುರ್ಮಾ ರೆಡಿ ಆಯಿತು. ಇವಾಗ ಅಕ್ಕಿ ರೊಟ್ಟಿ ಮಾಡೋಣ. ನಮ್ಮ ತಾಯಿ ಅಕ್ಕಿ ರೊಟ್ಟಿ ಮಾಡ್ತಾ ಇರೋದು, ಅವರು ಶಿವಮೊಗ್ಗದವರು. ಹಾಗಾಗಿ ನಮ್ಮ ಮನೇಲಿ ಯಾವಾಗಲೂ ಅಕ್ಕಿ ರೊಟ್ಟಿ ಮಾಡ್ತಾ ಇರ್ತೀವಿ. ಒಂದೇ ಒಂದ್ಸಲಿ ಅಕ್ಕಿ ರೊಟ್ಟಿ ಮತ್ತು ಈ ಕುರ್ಮಾನ ಟ್ರೈ ಮಾಡಿ, ನಿಮಗೆ ಇಷ್ಟ ಆಗುತ್ತೆ.